ಕೊಟ್ಟಿಲ್ಲ ಅಂತ ಇದ್ದಾರೆ. ಈ ಮಾಹಿತಿ ಬಹಳಷ್ಟು ದೊಡ್ಡ ಗೊಂದಲಕ್ಕೆ ಕೂಡ ಎಡೆ ಮಾಡಿದೆ. ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದೆ. ನೋಡಿ, ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಈ ಅವ್ಯವಸ್ಥೆ ಕಾಣ್ತಿದೆ. ಕಳೆದ ವರ್ಷನೂ ರಸಗೊಬ್ಬರ ಇದ್ರೂ ಸಹ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಸರಿಯಾದ ಹಂಚಿಕೆ, ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಬೇಡಿಕೆ ಇದೆ, ಯಾವ ಸಂದರ್ಭದಲ್ಲಿ ಬೇಡಿಕೆಯನ್ನು ನೋಡಿಕೊಂಡು ಹಂಚಿಕೆಯನ್ನು ಮಾಡಲಿಕ್ಕೆ, ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಏನೇ ಬೇಡಿಕೆ ಇದ್ದರೆ ಮೊದಲೇ ತಿಳಿಸಿದ್ರೆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಕೇಂದ್ರ ಸರ್ಕಾರವೂ ಸಜ್ಜಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ಕೇಂದ್ರದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರೋಂಥ ಪ್ರಹ್ಲಾದ್ ಜೋಶಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿಯವರು, ಅವರು ಸಹ ನಡ್ಡಾ ಅವರನ್ನ, ನಮ್ಮ ಕೇಂದ್ರ ಸಚಿವರಾಗಿರುವಂಥ ನಡ್ಡಾಜಿಯವರನ್ನ ಮೀಟಾಗಿ ನಮ್ಮ ರಾಜ್ಯದ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ, ಅದಕ್ಕೆ ಆ ಬೇಡಿಕೆಯನ್ನು ಪೂರೈಸಿಕೊಡಿ ಅಂತ ಕೇಳಿದಾಗ ಅವರು ಒಪ್ಪಿ ಅದನ್ನು ಪೂರೈಸಿಕೊಡಲಿಕ್ಕೆ ಇನ್ನೂ ಹೆಚ್ಚಿನ ಅವಶ್ಯಕತೆಯನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ. ಮತ್ತು ಈ ವರ್ಷ ಹೆಚ್ಚು ವಿಸ್ತರಣೆಯಲ್ಲಿ ವ್ಯವಸಾಯನೂ ವಿಸ್ತರಣೆ ಹೆಚ್ಚಾಗಿರುವಂಥದ್ದನ್ನು ನಾವು ಗಮನಿಸುವಂಥ ಒಂದು ವಿಚಾರ ಆಗಿದೆ. ಹಾಗಾಗಿ ಇದನ್ನೆಲ್ಲ ತಕ್ಷಣ ಪೂರೈಸಲಿಕ್ಕೆ ಎಲ್ಲ ರೀತಿ ಸಹಕಾರ ಕಾರ್ಯಗಳನ್ನು ಮಾಡಿ ಜವಾಬ್ದಾರಿಯುತವಾಗಿ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಇವನ್ನೆಲ್ಲ ಗಮನಿಸ್ಕೊಂಡು ಏನು ಹವಾಮಾನ, ಮಳೆ ಮತ್ತು ಬೆಳೆಗಳು ಅವಶ್ಯಕತೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಭಾಳ ಉತ್ತಮವಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ಮಾಡಬೇಕು. ಮೈ ಮರೆತು ಕೂತ್ಕೊಳ್ಳೋದಲ್ಲ. ಈ ವಿಚಾರವನ್ನು ಕಳೆದ ವರ್ಷವೂ ನಾವು ಮಾತಾಡಿದ್ದು, ಅದರ ಹಿಂದಿನ ವರ್ಷವೂ ಮಾತಾಡಿದ್ದು. ರಾಜ್ಯದಲ್ಲಿ ಯೂರಿಯಾ ಸಾಕಷ್ಟು ಲಭ್ಯತೆ ಇದ್ದರೂ ಸಹ ಎಲ್ಲೊಂದು ಕಡೆ ನಿರ್ವಹಣೆಯನ್ನು ಮಾಡೋದ್ರಲ್ಲೂ ಸಾಕಷ್ಟು ವಿಫಲರಾಗಿದ್ದಾರೆ. ಈ ವರ್ಷ ವಿಶೇಷವಾಗಿ ಹೆಚ್ಚಿನ ಬೇಡಿಕೆ ಇರೋದನ್ನು ಕಂಡು ಬಂದಿರುವಂಥದ್ದಿದೆ. ಹಾಗಾಗಿ ಇದನ್ನೆಲ್ಲ ಸರಿಪಡಿಸುವಂಥದ್ದು ಸಹಕಾರ ಕೇಂದ್ರದಿಂದ ಸಂಪೂರ್ಣ ಸಹಕಾರ ಕೊಡುವಂಥದ್ದಾಗುತ್ತೆ. ಆದರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರೋದನ್ನು ಎದ್ದು ಕಾಣುವಂಥದ್ದಾಗ್ತಿದೆ. ಸರ್, ಧರ್ಮದೇ ಅನ್ನೋಂಥದ್ದು ಹೇಳಿದ್ರು. ನಿನ್ನೆ 13 ಸ್ಥಳಗಳನ್ನು ಪತ್ತೆ ಹಚ್ಚಿ ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಉತ್ಖನನ ಮಾಡಬೇಕಾದಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅನುಮತಿ ಕೂಡ ಸಿಗುವಂಥ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದು ಕೋರ್ಟ್ ಡಿಸೈಡ್ ಮಾಡ್ತಾ ಇದೆ. ಏನು ಖಂಡಿತ ಇವತ್ತು ಏನೇ ತನಿಖೆ ಕಾನೂನಾತ್ಮಕವಾಗಿ ಏನೇ ತನಿಖೆಯನ್ನು ಮಾಡಬೇಕಾಗಿದ್ರೆ ಎಲ್ಲ ಸ್ಥಳವೂ ಲಭ್ಯವಾಗಿರ್ತದೆ. ಹಾಗಾಗಿ ಯಾವುದು ಲಭ್ಯ ಆಗಲ್ಲ, ಇನ್ನೊಂದು ಆಗಲ್ಲ ಅನ್ನೋವಂಥ ಪ್ರಶ್ನೆನೇ ಇಲ್ಲ. ಯಾವುದೇ ಸ್ಥಳ ಏನೇ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿ, ಯಾವುದೇ ಅನುಮಾನ, ಯಾವುದೇ ವಿಚಾರಗಳಿದ್ದು, ಏನೇ ಪ್ರಶ್ನೆಗಳಿದ್ದರೂ ಅದಕ್ಕೆ ಅವಕಾಶ ಸಿಗುವಂಥದ್ದು ಖಂಡಿತ ಆಗುತ್ತೆ ಅನ್ನೋಂಥ ನನ್ನ ನಂಬಿಕೆಯೂ ಇದೆ. ಆದರೆ ಇವತ್ತೇನು ಅಲ್ಲಿ ಸಮಾಧಿ ಆಗಿರೋದನ್ನು ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ, ಮಾಡ್ತಾರೆ. ಸೊ ಇವತ್ತು ಆ ವಿಚಾರದಲ್ಲಿ ಇವನ್ ಧರ್ಮಸ್ಥಳದವರು ಅವ್ರು ಕೇಳ್ತಿರೋದೇನು, ಅಲ್ಲಿ ಅಧಿಕೃತವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಸಂಸ್ಥೆ ಏನಿದೆಯೋ ಆ ಧರ್ಮಸ್ಥಳದ ದೇವಸ್ಥಾನದ್ದು ಕಾಲಾವಧಿ ಎಷ್ಟು ಕಾಲದಲ್ಲಿ ಮಾಡ್ತೀರಾ? 1 ತಿಂಗಳಲ್ಲಿ ಮಾಡ್ತೀರಾ, 2 ತಿಂಗಳಲ್ಲಿ ಮಾಡ್ತೀರಾ, 3 ತಿಂಗಳಲ್ಲಿ ಮಾಡ್ತೀರಾ? ಕಾಲಾವಧಿ ಇಟ್ಕೊಂಡು ಮಾಡಿ. ಸುಮ್ಮನೆ ದಿನ ಬೆಳಗ್ಗೆ ಎದ್ದರೆ ಇವರು ಮಾಡೋವಂಥ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ, ಕೋರ್ಟ್ ಮಾನಿಟರ್ಡು ಮಾಡ್ಕೊಳ್ಳಿ. ಕಾಲಾವಧಿನೂ ನಿಗದಿ ಮಾಡ್ಕೋತೀರಾ, ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದರೆ ಇದರ ಹಿಂದೆ ಇರುವಂಥ ವ್ಯಕ್ತಿಗಳಿದ್ದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನೂ ಆಚೆ ತನ್ನಿ. ಬೇರೆ ಬೇರೆಯವರು ಒಂದು ಸಿನಿಮಾ ಥರನೇ ತೆಗಿತಾ ಇರುವಂಥ ವ್ಯಕ್ತಿಗಳನ್ನು ಅವ್ರನ್ನೂ ತನಿಖೆ ಮಾಡಿ. ಯಾಕಂದರೆ ಈ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಅಪಪ್ರಚಾರ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನು ಮಾಡೋಂಥ ಈ ದುಷ್ಟ ಸಾಹಸಕ್ಕೆ ಕೈ ಹಾಕಿರುವಂಥ ವ್ಯಕ್ತಿಗಳಿಗೂ ತಕ್ಕ ಪಾಠ ಕಲಿಸುವಂಥದ್ದು ಆಗಬೇಕು. ನ್ಯಾಯಕ್ಕೂ ಏನು ನ್ಯಾಯ ಇವತ್ತೇನು ಅನುಮಾನಗಳೇನು ಹುಟ್ಟಾಕಿದ್ದಾರೆ, ಅನುಮಾನಕ್ಕೂ ಉತ್ತರ ಕೊಡೋದಕ್ಕೆ ಏನು ತನಿಖೆಯನ್ನು ಮಾಡಬೇಕು, SIT ಏನು ಮಾಡಿದ್ದಾರೆ ಮಾಡಲಿ. ಆದರೆ 3 ತಿಂಗಳಲ್ಲಿ ಮುಗಿಸ್ಲಿ ಅಂತಲೂ ಕಾಲಾವಧಿನಲ್ಲಿ ಪೂರೈಸಲಿ. ಸುಮ್ಮನೆ ಎಳ್ಕೊಂಡು ಹೋಗೋದು ಬೇಡ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ಆಗಿದೆ ಸರ್. ಅದು ಬಾಂಬೆ ಪೊಲೀಸರು ಬಂದು ರೈಡ್ ಮಾಡಿದ್ದಾರೆ. ಅದೇ ಹೇಳ್ದಲ್ಲ, ಈಗ ಈ ಆಪಾದನೆ ಈ ಸರ್ಕಾರದ ಮೇಲೆ ಹೆಚ್ಚಾಗಿ ಬರ್ತಿದೆ. ಗುಲ್ಬರ್ಗದಲ್ಲಾಗಿದ್ದು, ಬೆಂಗಳೂರಿನಲ್ಲಾಗಿರುವಂಥದ್ದು, ಈಗ ಮೈಸೂರಿನಲ್ಲಾಗ್ತಿರೋದು, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ, ಇನ್ನೊಂದು ಕಡೆ ರಿಪಬ್ಲಿಕ್ ಆಫ್ ಕಲಬುರಗಿಯಲ್ಲಿ ಅಲ್ಲಿ
ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರನ್ನೇ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ. ಸೊ ಇವೆಲ್ಲ ನೋಡಿದಾಗ ವ್ಯವಸ್ಥಿತವಾದಂಥ ಒಂದು ಜಾಲ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಿರೋವಂಥದ್ದು. ಇದೆಲ್ಲ ಒಂದು ಕಡೆ ಸಂಪೂರ್ಣವಾಗಿ ಬಯಲಿಗೆ ಎಳೆಯುವಂಥ ಕೆಲಸಗಳು ಆಗಬೇಕು. ತನಿಖೆ, ಯಾಕೆಂದರೆ ರಾಜ್ಯ ಸರ್ಕಾರದಿಂದ ನಾವು ನ್ಯಾಯ ಬಯಸಲಿಕ್ಕಾಗಲ್ಲ. ಹಾಗಾಗಿ ನಾರ್ಕೋಟಿಕ್ಸ್ ಇಲಾಖೆ, NI ಇಲಾಖೆಗಳಿಗೆ ಇದು ತನಿಖೆಯನ್ನು ಮಾಡಲಿಕ್ಕೆ ಕೊಟ್ಟರೆ ಒಳ್ಳೆಯದು ಅಂತ ಒತ್ತಾಯವನ್ನು ಮಾಡ್ತೀನಿ. ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕದಲ್ಲಿ ತನಿಖೆ ಮಾಡಿದ್ರು. ಸ್ಥಳೀಯ ಪೊಲೀಸರಿಗೆ ಯಾವುದೇ ಮಾಹಿತಿ ಇರಲಿಲ್ಲ, ಅವರು ಅರೆಸ್ಟ್ ಮಾಡಿ ಕಲಬುರಗಿಲೂ ಅದೇ ರೀತಿ ಆಗಿದೆ. ಈಗ ನೋಡಿ, ಅದೇ ನಮ್ಮ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರ ಯಾವ ರೀತಿ ತನ್ನ ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಎಲ್ಲ ನಾರ್ಕೋಟಿಕ್ಸ್ ಸಬ್ಸ್ಟೆನ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಯಾವ ರೀತಿ ಅವಕಾಶ, ಯಾವ ರೀತಿ ಇಲ್ಲಿ ಇಂಟೆಲಿಜೆನ್ಸ್, ಯಾವ ರೀತಿ ಗೃಹ ಇಲಾಖೆ ಕೆಲಸವನ್ನು ಮಾಡ್ತಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಇವತ್ತು ಬೇರೆ ರಾಜ್ಯದಿಂದ ಬಂದು ಇದೆಲ್ಲವನ್ನು ಪತ್ತೆ ಹಚ್ಚುವಂಥ ಕೆಲಸ ಆಗ್ತಿದೆ ಅಂದರೆ ನಿಜಕ್ಕೂ ನಮ್ಮ ರಾಜ್ಯದ ಒಂದು ಗೃಹ ಇಲಾಖೆಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಅವಮಾನ, ನಮ್ಮ ರಾಜ್ಯಕ್ಕೇ ನಿಜಕ್ಕೂ ಅಗೌರವ ತರುವಂಥದ್ದು, ಅವಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಕಾರ್ಯವನ್ನು, ಆಡಳಿತವನ್ನು ಮಾಡ್ತಿರುವಂಥದ್ದು ನಿಜಕ್ಕೂ ಖಂಡನೀಯ ಅಂತಲೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣವಾಗಿ ತನಿಖೆ ಆಗಲಿ, NIಗೆ ಏನಾರು ಹ್ಯಾಂಡ್ ಓವರ್ ಮಾಡಲಿ. ಇಲ್ಲದೇ ಇದೇ ಒಂದು ದೊಡ್ಡ ಜಾಲ, ಎಲ್ಲ ಜಾಲಗಳಾಯಿತು, ಎಲ್ಲ ವ್ಯವಹಾರಗಳಾಯಿತು, ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಭ್ರಷ್ಟಾಚಾರ, ATM ಸರ್ಕಾರವಾಗಿ ಕಾರ್ಯವನ್ನು ಮಾಡ್ತಿರೋವಂಥದ್ದು. ಇವತ್ತು ಡ್ರಗ್ಸ್ನೂ ಬಿಡ್ತಿಲ್ವಲ್ಲ ಅನ್ನುವಂಥ ಪರಿಸ್ಥಿತಿಗೆ, ಈ ಆಪಾದನೆಗೆ ಇವ್ರ ಮೇಲೆ ಇರುವಂಥದ್ದು ಇದೆ. ಸರ್, ಸುರ್ಜೇವಾಲಾ ಅವ್ರ ಬಳಿಕ ಈಗ CM ಸಭೆಯನ್ನು ಮಾಡ್ತಾ ಇದ್ದಾರೆ, DC ಕರ ಸಭೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಪಕ್ಷಕ್ಕೆ, ಅವ್ರ ಸರ್ಕಾರಕ್ಕೆ ಬಿಟ್ಟಿರೋದು. ನಾವೇನು ಇದ್ರ ಬಗ್ಗೆ ಹೆಚ್ಚೇನು ಮಾತಾಡಲ್ಲ. ಮುಖ್ಯಮಂತ್ರಿಗೆ ಪರಮಾಧಿಕಾರ ಇದೆ, ಅವ್ರು ಯಾವ ರೀತಿ ಆಡಳಿತ ಮಾಡಬೇಕು, ಒಟ್ಟಿನಲ್ಲಿ ಜನಪರವಾಗಿ ಒಳ್ಳೆ ಆಡಳಿತ ಮಾಡಿ, ಬರೀ ರಾಜಕೀಯ ಮಾಡ್ಕೊಂಡಿರೋದಲ್ಲ, ಒಳ್ಳೆ ಕೆಲಸ ಮಾಡಿ. ನಿಮ್ಮನ್ನು ಎದುರು ನೋಡ್ತಿರೋದು ನಾವು, ನಿಮ್ಮಿಂದ ಏನು ಬಯಸ್ತೀವಿ ಅಂದರೆ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಪೂರ್ಣ ಬಹುಮತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ಆಡಳಿತವನ್ನು ಕೊಡಿ, ಜನರ ಹಿತಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಇಂಥ ದೊಡ್ಡ ಬಹುಮತ ಸಿಕ್ಕಿರೋದು ನಿಮಗೆ ನಿಜಕ್ಕೂ ಒಂದು ದೊಡ್ಡ ಶಕ್ತಿ. ಆ ಶಕ್ತಿನ ಸದ್ಬಳಕೆ ಆಗಬೇಕು. ದುರ್ಬಳಕೆ ಆಗ್ತಿದೆ, ಈ ದುರ್ಬಳಕೆ ಆಗೋದನ್ನು ನಿಲ್ಲಿಸಿ ಒಳ್ಳೆ ಆಡಳಿತ ಕೊಡಿ ಅಂತಲೂ ಈ ಸಂದರ್ಭದಲ್ಲಿ ಅವರು ಒತ್ತಾಯವನ್ನು ಮಾಡಿ ಎಲ್ಲರಿಗೂ ಸ್ಪಂದಿಸುವಂಥ ಕೆಲಸ. ಯಾವ ಒಂದು ತಾರತಮ್ಯ, ವೈಮನಸ್ಸು, ಹಿರಿತನ ಇದೆ, ನಿಮಗೆ ಹಿರಿಯರಿದ್ದೀರಾ, ಅನುಭವ ಇದೆ, ಇವನ್ನೆಲ್ಲ ವ್ಯರ್ಥ ಆಗಬಾರ್ದು. ನಾಡು ಕಟ್ಟೋದು ಎಲ್ಲರೂ ಜವಾಬ್ದಾರಿಯಾಗಿದೆ. ಈ ನಾಡಿಗೆ ಧಕ್ಕೆ ಬರೋ ರೀತಿಯಲ್ಲಿ ಯಾವ ಒಂದು ಆಡಳಿತ ಕೊಡಬೇಡಿ ಅಂತಲೂ ಮತ್ತೊಮ್ಮೆ ನಾನು ನಿಮ್ಮ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್ ರಮ್ಯಾ ಅವರಿಗೆ ಅಶ್ಲೀಲವಾದ ಪದಗಳನ್ನು ಕೂಡ ಕಳಿಸಿರುವಂತಹ ಕೂಡ ದೂರು ಕೊಟ್ಟಿದ್ದಾರೆ. ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.